ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಏನು ಮಾಡ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಒಂದು ಒಳ್ಳೆ ಸೂಪರ್ಬ್ ಆಗಿರುವಂಥ ಸ್ನ್ಯಾಕ್ ಈಗಾಗಲೇ ಟೈಟಲ್ ಕಾರ್ಡಲ್ಲಿ ನೋಡಿರ್ತೀರಿ. ಎಸ್, ಇದು ಬ್ರೌನ್ ಬ್ರೆಡ್. ಇದರಲ್ಲಿ 5 ನಿಮಿಷದಲ್ಲಿ ಸೂಪರ್ಬ್ ಆಗಿರುವಂಥ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿಕೊಡ್ಬೋದು ಮಕ್ಕಳಿಗೆ. ಇದಕ್ಕೆ ನಾನೀಗ ನೀವು ಏನು ಆಯಿಲ್ ಆದರೂ ಹಾಕ್ಕೋಬೋದು, ಅಥವಾ ಬಟರ್ ಆದರೂ ಹಾಕ್ಕೋಬೋದು, ಅಥವಾ ತುಪ್ಪ ಆದರೂ ಹಾಕ್ಕೋಬೋದು. ಈಗ ನಾನು ಎಲ್ಲದಕ್ಕೂ ಒಂದೊಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಈಗ ಇದನ್ನ ನಾನು ಫ್ಲಿಪ್ ಮಾಡ್ಕೊಳ್ತಾ ಇದ್ದೀನಿ. ಈ ಬ್ರೌನ್ ಬ್ರೆಡ್ ಬನ್ಗೆ ಫ್ಲಿಪ್ ಮಾಡಿಕೊಂಡು ಚುಂಚುಕನಿಂದ ಎಲ್ಲ ಜಸ್ಟ್ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ನಾವು ಫಸ್ಟು ತವಾನ ಬಿಸಿ ಮಾಡ್ಕೊಂಡು ಆದ ನಂತರ ಬಂದು ಹಾಕ್ಕೋಬೇಕು. ಅದಾದ ನಂತರ ಅದಕ್ಕೆ ಆಯಿಲ್ ಗ್ರೀಸಿಂಗ್ ಮಾಡ್ಕೊಂಡು ಫ್ಲಿಪ್ ಮಾಡಿಕೊಂಡು ಮತ್ತೆ ಒಂದು ಕಾಲು ಸ್ಪೂನಷ್ಟು ಮತ್ತೆ ಆಯಿಲ್ ಹಾಕ್ಕೋಬೇಕು. ಫ್ರೆಂಡ್ಸ್, ಇದು ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬ 5 ನಿಮಿಷದಲ್ಲೇ ಆಗುವಂಥ ಈವ್ನಿಂಗ್ ಸ್ನ್ಯಾಕ್. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಇದು ಮಾಡಿ ರೆಡಿ ಇಟ್ಟರೆ ಅದು ತುಂಬಾ ಖುಷಿ ಪಡ್ತಾರೆ. ಇದು ನಮ್ಮ ಟೈಮಿಂದ, ಅಂದರೆ ನಾವು ಸ್ಕೂಲ್ ಡೇಸಲ್ಲಿ ನಮ್ಮಮ್ಮ ಕೂಡ ಇದು ನಮಗೆ ಮಾಡಿಕೊಡ್ತಾಯಿದ್ರು. ನಾನೀಗ ನಮ್ಮ ಮಕ್ಕಳಿಗೆ, ಅಂದರೆ ನನ್ನ ಮಗನ ಕೂಡ ಮಾಡಿಕೊಡ್ತೀನಿ. ಅಷ್ಟು ಬಂದಾಗಲೂ ಕೂಡ ಅವನಿಗೂ ನಮ್ಮ ಆಶಿಗೂ ಮಾಡಿಕೊಡ್ತೀನಿ. ಅವ್ರು ತುಂಬಾ ಇಷ್ಟಪಟ್ಟು ತಿನ್ನುತ್ತವೆ ಮಕ್ಕಳು. ಇದಕ್ಕೆ ಒಂದು ಪಿಂಚ್ ತಗೊಂಡು ಜಸ್ಟ್ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ ಸಾಲ್ಟ್, ಜಸ್ಟ್ ಫಾರ್ ಟೇಸ್ಟ್. ತುಂಬ ಚೆನ್ನಾಗಿರುತ್ತೆ, ನೀವು ಒಂದು ಸಲ ಟ್ರೈ ಮಾಡಿ. ಮತ್ತು ಈಗ ಫ್ಲಿಪ್ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಮ್ಗಿಂತಲೂ ಕಡಿಮೆನೇ ಇರಬೇಕು ಗ್ಯಾಸ್ ಫ್ಲೇಮ್. ಪ್ರೆಸ್ ಮಾಡ್ತಾ ಹೋಗಿ, ಸ್ವಲ್ಪ ಲೈಟಾಗಿ ಕ್ರಂಚಿ ಆಗಲಿ ನಮ್ಮ ಬ್ರೌನ್ ಬ್ರೆಡ್. ಇಲ್ಲ ನಮ್ಮ ಹತ್ರ ಬ್ರೌನ್ ಬ್ರೆಡ್ ಇಲ್ಲ ಅಂತಂದ್ರೂ ನಿಮ್ಮ ಪಕ್ಕದ ಅಂಗಡಿಯಲ್ಲಿ ಸಿಗುವಂಥ ಬ್ರೆಡ್ ಕೂಡ ಯೂಸ್ ಮಾಡಬಹುದು. ಒನ್ಸ್ ಇನ್ ಎ ವೇ ತಿಂದರೆ ಏನೂ ಆಗಲ್ಲ ಮಕ್ಕಳಿಗೆ. ದಟ್ ಮೀನ್ಸ್ ಫಿಸಿಕಲಿ ಆ್ಯಕ್ಟಿವ್ ಇರುವಂತಹ ಮಕ್ಕಳು ತಿಂದರೆ ಏನು ಪ್ರಾಬ್ಲಮ್ ಅನಿಸಲ್ಲ. ಒನ್ಸ್ ಇನ್ ಎ ವೇ ತಿಂದರೆ, ಯಾವಾಗಾದರೂ ಅಪರೂಪಕ್ಕೆ ತಿಂದರೆ. ಬಟ್ ನಾನಿಲ್ಲಿ ಯೂಸ್ ಮಾಡಿರುವಂತಹ ಬನ್ ಬ್ರೌನ್ ಬ್ರೆಡ್ ಬನ್. ಓಕೆ, ಈಗ ಆಲ್ಮೋಸ್ಟ್ ರೆಡಿ ಆಗಿದೆ. ಇದು ಹಾಗೆ ತಿಂದುಬಿಡ್ತವೆ ಮಕ್ಕಳು, ಕೈಯಲ್ಲಿ ಇಟ್ಕೊಂಡು ತಿಂದುಬಿಡ್ತವೆ. ಒಂದೊಂದು ಗ್ಲಾಸ್ ಹಾಲು ಕೊಟ್ಬಿಟ್ರೆ ಅವ್ರು ಜಸ್ಟ್ ದೇ ಫೀಲ್ ಫುಲ್. ಟ್ಯೂಷನ್ಸ್ಗೆ ಅಥವಾ ಜಸ್ಟ್ ದೇ ಫೀಲ್ ಫ್ರೆಶ್ ಆ್ಯಂಡ್ ಫುಲ್. ಆಗ ನೆಕ್ಸ್ಟ್ ಅವರು ಆ್ಯಕ್ಟಿವಿಟೀಸ್ ಮಾಡ್ಬೋದು. ನೆಕ್ಸ್ಟ್ ನಾನು ಮತ್ತೊಂದು ಸಲ ಫುಲ್ ಮಾಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ನಂದು ಗ್ಯಾಸ್ ಫ್ಲೇಮ್ ಜಾಸ್ತಿ ಇದಕ್ಕೆ. ಆವಾಗಲೇ ನೋಡಿ ಮಧ್ಯದ ಬ್ರೆಡ್ ಸ್ವಲ್ಪ ನೋಡಿ ಯಾವ ರೀತಿ ಬ್ಲ್ಯಾಕ್ ಆಗಿದೆ. ಸೊ ಟೇಕ್ ಕೇರ್, ಸ್ವಲ್ಪ ಇದು ಫ್ಲೇಮ್ ಅನ್ನೋದು ಕಡಿಮೆ ಇರಬೇಕು. ಓಕೆ, ಈಗ ನಾನು ಎಲ್ಲ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಕ್ಕಳಿಗೆ ಅಷ್ಟೇ ಅಂತ ಅಲ್ಲ, ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನಾನು ಸ್ವಲ್ಪ ಲೈಟಾಗಿ ಇದಕ್ಕೆ ಚಿಲ್ಲಿ ಪೌಡ್ರ್ ಕೂಡ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದು ಆಪ್ಷನಲ್. ದೊಡ್ಡವ್ರು ತಿನ್ನಬೇಕು ಅಂದರೆ ಮಾಡ್ಕೋಬೋದು, ಮಕ್ಕಳಿಗೆ ಅಂದರೆ ಬೇಡ ಚಿಲ್ಲಿ ಪೌಡ್ರ್ ಸ್ಪ್ರಿಂಕಲ್ ಮಾಡ್ಕೊಳ್ಳೋದು. ಈಗ ನಾನು ಇನ್ನೊಂದು ರೌಂಡ್ ಹಾಕ್ಕೊಳ್ತಾ ಇದ್ದೀನಿ. ನನ್ನ ತಂಗಿ ನನಗೂ ಬೇಕು ಅಂತ ಕೇಳಿದ್ದು, ಸೊ ಅವಳಿಗೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಇದಕ್ಕೆ ಆಯಿಲ್ ಅಥವಾ ತುಪ್ಪ ಏನಾದರೂ ನೀವು ಹಾಕ್ಕೊಂಡು ಫ್ಲಿಪ್ ಮಾಡಿಕೊಂಡು ಮತ್ತೊಂದು ಸಲ ಅದಕ್ಕೆ ಕಾಲು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಪ್ರೆಸ್ ಮಾಡ್ಕೊಳ್ತಾ ಹೋಗಬೇಕು. ಅದಾದ ನಂತರ ಸ್ಪ್ರಿಂಕಲ್ ಮಾಡಬೇಕು. ಒಂದೇ ಒಂದು ಚಿಟಿಕೆಯಷ್ಟು ಸಾಲ್ಟ್ ತಗೊಂಡು ಸ್ಪ್ರಿಂಕಲ್ ಮಾಡ್ತಾ ಹೋಗಬೇಕು. ಅದಾದ ನಂತರ ಮತ್ತೆ ಪ್ರೆಸ್ ಮಾಡಿಕೊಂಡು ಫ್ಲಿಪ್ ಮಾಡಿಕೊಂಡು ಒಂದು ಕಡೆ ಮಾತ್ರ ನೀವು ಒಂದು ಚುಟ್ಕೆಯಷ್ಟು, ಒಂದು ಪಿಂಚ್ನಷ್ಟು ಚಿಲ್ಲಿ ಪೌಡರ್ ತಗೊಂಡು ಮತ್ತೆ ಸ್ಪ್ರಿಂಕಲ್ ಮಾಡಿಕೊಂಡು ಮತ್ತೊಂದು ಸಲ ಪ್ರೆಸ್ ಮಾಡಿಕೊಂಡು ಅದನ್ನ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಈಸಿಯಾಗಿರುವಂತಹ ಬನ್ ಟೋಸ್ಟ್ ರೆಡಿ ಟು ಟೇಸ್ಟ್. ಬಟರ್ ಬನ್ ಟೋಸ್ಟ್ ಅಂತಲೂ ಅನ್ಬೋದು, ಅಥವಾ ಸಾಲ್ಟ್ ಬನ್ ಟೋಸ್ಟ್ ಅಂತಲೂ ಅನ್ಬಹುದು. ದಟ್ ಮೀನ್ಸ್ ಇದಕ್ಕೆ ಬಟರ್ ಹಾಕಿದರೆ ಬಟರ್ ಹನಿ, ಆಯಿಲ್ ವಿತ್ ಸಾಲ್ಟ್ ಹಾಕಿದರೆ ಆಯಿಲ್ ಟೋಸ್ಟ್ ಅಂತಲೂ ಅನ್ಬೋದು. ತುಂಬ ಈಸಿ, ವಿತೌಟ್ ಅವನ್, ಎಂಥದ್ದು ಇಲ್ಲದೆ ಜಸ್ಟ್ ಚಪಾತಿ ಮಾಡುವಂತಹ ತವ ಇಟ್ಬಿಟ್ರೆ ರೆಡಿಯಾಗಿ ಹೋಗುತ್ತೆ. ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ. ನೀವು ಒಂದೇ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನಿಜವಾಗಿ ನೀವು ಮಕ್ಕಳಿಂದ ಯಾರಿಗೆ ಮಾಡಿಕೊಡ್ತೀರೋ ಅವರಿಂದ ತುಂಬಾ ನೀವು ಅಪ್ರಿಸಿಯೇಷನ್ ಪಡ್ಕೊಳ್ತೀರಿ. ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ, ನೀವು ಕೂಡ ತಿನ್ಬೋದು ಒಂದ್ಸನೇ. ನೋಡಿ, ನಾನು ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ ಚಿಲ್ಲಿ ಪೌಡರ್. ಚೆನ್ನಾಗಿ ಅನಿಸುತ್ತೆ ಚಿಲ್ಲಿ ಪೌಡರ್ ಸ್ಪ್ರಿಂಕಲ್ ಮಾಡ್ಕೊಂಡು ತಿಂದರೆ. ಮಕ್ಕಳಿಗೆ ಇದು ಆಪ್ಷನಲ್, ನೀವು ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಮತ್ತೆ ನಾನು ಪ್ರೆಸ್ ಮಾಡ್ತಾಯಿದ್ದೀನಿ. ಇದು ತಿಂದು ಕಾಫಿ ಕುಡಿದ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಗೊತ್ತಾ.
ಕ್ರಂಚಿಯಾಗಿ ಸಿಹಿ ಖಾರ ಖಾರ ಉಪ್ಪು ಸಖತ್ತಾಗಿರುತ್ತೆ. ಯಾವ ಪಾನಿಪುರಿ ಕೂಡ ಇದನ್ನ ಬೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಮನೇಲೇ ಮಾಡ್ಕೊತೀನಿ, ಓಕೆ, ಮಾಡ್ಕೊಂಡು ತಿಂತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಇದನ್ನ ಟ್ರೈ ಮಾಡಿ ಹಾಗೂ ಹೇಗಾಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಳಿಸಿ. ಇದು ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ವಿತ್ ನ್ಯೂ ಟಿಪ್ಸ್ ಆ್ಯಂಡ್ ಹ್ಯಾಕ್ಸ್ ನಿಮಗೋಸ್ಕರ, ನಿಮಗಾಗಿ. ಟೇಕ್ ಕೇರ್, ಲವ್ ಯು ಆಲ್, ಟೇಕ್ ಕೇರ್ ಆಫ್ ಯುವರ್ ಪೇರೆಂಟ್ಸ್ ಆ್ಯಂಡ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಫ್ಯಾಮಿಲಿ. ಬಾಯ್.